ನಮಸ್ಕಾರ ಎಲ್ರಿಗೂ. ತಮ್ಲೈನ್ ನೋಡ್ತಾ ಇದ್ದೀರಲ್ವಾ, ಸೀದೋಗಿರುತ್ತಲ್ವ ನಮ್ಮ ಪಾತ್ರೆಗಳೆಲ್ಲ. ಆವಾಗ ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕಿದ್ಮೇಲೆ ಸೋಡಾ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಸೋಡಾ ಹಾಕಿದ್ಮೇಲೆ ನಾವು 1 ಸ್ಪೂನಷ್ಟು ಮತ್ತು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿ ವಿನಿಗರ್ ಇದ್ದರೆ ವಿನಿಗರನ್ನು ಸಹ ಬಳಸ್ಬೋದು. ಇಲ್ಲ ಅಂದರೆ ಲಿಂಬೆಹಣ್ಣು ಇದೆ ಅಂದರೆ ಲಿಂಬೆಹಣ್ಣು ಸಹ ಯೂಸ್ ಮಾಡಿಕೊಂಡು ಈ ಒಂದು ಟಿಪ್ಸನ್ನು ನೀವು ಮಾಡ್ಕೊಬೋದು. ಒಂದು ಲಿಂಬೆಹಣ್ಣು ರಸವನ್ನು ತೊಗೊಂಡು ನಾನು ಹೀಗೆ ರಸವನ್ನು ಎಲ್ಲವನ್ನು ಹಾಕ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗೆ ಲೈಕ್ ಶೇರ್ ಮಾಡ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋ. ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೂ ಸಹ ಇದು ಯೂಸ್ಫುಲ್ ವಿಡಿಯೋ ಆಗಿದೆ. ನೋಡಿ, ಈ ಥರ ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು. ನೀರು ಕುದ್ದಾದ್ಮೇಲೆ ಅದನ್ನು ಡಿಶ್ ವಾಶಲ್ಲಿ ನಾವು ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ವಿಡಿಯೋ ಖಂಡಿತ ನಿಮಗೂ ಸಹ ಒಳ್ಳೆಯ ವಿಡಿಯೋ ಯೂಸ್ಫುಲ್ ಆಗಿದೆ. ಎಷ್ಟೋ ಪಾತ್ರೆ ಚೆನ್ನಾಗಿರುತ್ತಲ್ವ, ಅದನ್ನು ಬಿಸಾಕ್ಬಿಡ್ತಾರೆ. ಈ ಥರ ಸೀದೋಗಿದ್ರೆ ಬಿಸಾಕ್ಬಿಡ್ತಾರೆ. ಬಿಸಾಕೋ ಬದಲು ಮತ್ತೆ ರೀಯೂಸ್ ಮಾಡ್ಕೊಬೋದು. ನೋಡಿ, ಯಾವ ರೀತಿಯಾಗಿ ಕುದ್ದಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಆ ನೀರನ್ನು ಬಿಸಾಕಿ ಚೆನ್ನಾಗಿ ಡಿಶ್ ವಾಶಿಂದ ಚೆನ್ನಾಗಿ ಅದನ್ನು ತೊಳ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಕರಕಲಾಗಿರೋದೆಲ್ಲನೂ ಹೋಗಿದೆ. ನೋಡಿ, ಈ ಥರ ಆದಾದಮೇಲೆ ನಾವು ವಾಶ್ ಮಾಡ್ಕೊಂಡು ಆದಮೇಲೆ ನೋಡಿ, ನೀವೇ ನೋಡ್ತಾ ಇದ್ದೀರ ಪಾತ್ರೆ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ, ಎಷ್ಟು ಚೆನ್ನಾಗಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.